ಏ ಬಂಗಾರಪ್ಪ, ಬಂಗಾರಪ್ಪ, ಏ ಬಂಗಾರಪ್ಪ, ಲೆಕ್ಕ ಯಾಕಿದು ಸಿಗುವಲ್ದು ಅಂತೀನಿ ನಾನು. ಎಲ್ಲಿ ಹೋದು? ಇನ್ನ 8 ಮೂಟಿ ಲೆಕ್ಕಿಲ್ಲಲ್ಲ. ಹ್ಮ್ ಸೌಕರ, ಈಗ ಜ್ವಾಳದ್ದು 8 ಚೀಲದ ಲೆಕ್ಕಿಲ್ಲ. ಏನು ಗೋಧಿದು 8 ಚೀಲದ ಲೆಕ್ಕಿಲ್ಲ. ಮೊನ್ನೆ ಬಂದಿದ್ದು ಕಡ್ಲಿನ ಇಳಿಸಿವಲ್ಲ ಅವತ್ತು. ಎಷ್ಟು ಇಳಿಸಿದ್ವಿ? 2 ಟ್ಯಾಕ್ಟ್ರಿ ಬಂದಿದ್ವು. ಎಷ್ಟು ಚೀಲದವು? ಅದ್ರದ್ದು ಯಾವುದು ಲೆಕ್ಕ ಹಚ್ಚಿಲ್ಲಲ್ಲ. ಯಾಕ? ಎಲ್ಲದ ನಾವ ಕರೀಲ ಆನಂದನ? ಆನಂದ, ಆನಂದ ಅಲ್ರಿ ಸೌಕರ್, ಆನಂದನ್ನ ಕರಿ ಅಂತ ನನಗೆ ಹೇಳ್ತೀರಿ, ನನ್ನನ್ನು ಕರಿತೀರಿ ಬಂಗಾರಪ್ಪ ಅಂತ ನಾ ಬರ್ತೀನಿ. ಆನಂದನ್ನು ನೀವು ಕರಿತೀರಲ್ಲ, ಯಾಕ? ಆ ಇಲ್ಲಡ, ಮತ್ತೆ ನನಗೆ ಈಗ ಸಿಟ್ಟು ಬಂತ. ಇಲ್ಲಡ ನಿನ್ ಜೊತೆ ನಗ್ಚಟಿಗೆ ಮಾಡಕ್ ನಂಗೆ ಟೈಮ್ ಇಲ್ಲ ಬಂಗಾರಪ್ಪ, ಹೇಳಕತ್ತೀನಿ ನಾನು. ಮತ್ತೆ ನಾನು ಏನ್ ಮಾಡ್ತೀನಿ ಅನ್ನ ಕರೀಲ ಅವನ ಆನಂದನ. ನೀನು ಕರಿಯಾಕೂ ಹಗಣಲ್ಲ ನಿಂದು. ನೀನ್ ನೆಟ್ಟಿಗಿದ್ದಿದ್ದೆ ಅಂದ್ರೆ ಎಲ್ಲ ನೆಟ್ಟಿಗಿರ್ತಿತ್ತ. ಅಲ್ಲ, ಲೆಕ್ಕ ಬರೆಯಾಕ ಅವ್ನ್ ಕುಂದ್ರಿಸಿವಿ ಅಂದ್ರ ನಿನ್ನ ಅವ ಕಾಯ್ಬೇಕು, ಅವನ್ನ ನೀ ಕಾಯ್ಬೇಕು. ನಾನೀಗ ಬಂದ್ ಎಟತ್ತಾತು, ಅವ ಲೆಕ್ಕ ಬರೆಯಕ್ ಕುಂತಾವೆಲ್ಲದನ. ಚಾ ಕುಡಿಯಕ್ ಹೋಗ್ಲಿ, ಒಂದಕ್ಕೆ ಹೋಗಿ, ಈ ಚಾ ಅಂಕ್ರು ಇಲ್ಲೇ ತಂದು ಕೊಡ್ತಾನೆ. ಈಗ ಒಂದಕ್ಕೆ ಹೋದ್ರೆ ಎಟತ್ ಹೋಗ್ಬೇಕವ ಕಾಲ್ ಮಾಡ್ಯಾಕ? ನೀನ ಹೇಳು. ಅಪ್ಪರ ಅಕ್ಕಡಿ ಗೋಡನಿ ಕರ್ಕೊಂಡು ಹೋಗ್ಯಾರಿ ಸಣ್ಣ ಅಪ್ಪರ. ಅದನ್ನ ಹೇಳಾಕತ್ತೀನಿ, ನೀವು ಒಟ್ಟ ತಡಿಯವಲ್ರಿ. ಆಗ ನೀವು ನಾನು ಬೈಯೋದ್ರಾಗ ಇರ್ತೀರಿ. ನೀವು ಯಾವಾಗಾರ ಒಮ್ಮೆ ದಲಾಲ್ ಅಂಗಡಿ ಬರ್ತೀರಿ, ಹೌದಾ? ಆದ್ರ ಸಣ್ಣಪ್ಪರು ಯಾವಾಗೂ ಇರ್ತಾರ. ಅವ್ರಿಗೆಲ್ಲ ಲೆಕ್ಕ ಗೊತ್ತದವು. ನನ್ನಾಗ್ಲಿ ಆನಂದನಾಗ್ಲಿ ಕೇಳೋ ಬದ್ಲು ನೀವು ಸಣ್ಣಪ್ಪರ್ನ ಕೇಳ್ಬಿಡ್ರಿ. ಎಲ್ಲ ಲೆಕ್ಕ ಪಕ್ಕ ಚುಕ್ಕ ಅವ್ರದ್ದು. ಏನ ಒಟ್ಟ ನೀನ್ ನದಿಯಲ್ಲಿ ನೀನು ಹಗರಿಲ್ಲ ನೀನು. ನೋಡಲ್ಲಿ ಇಷ್ಟು ಬೆಳಕೈತಿ ಹಗಲತ್ತು, ನೀನು ಟ್ಯೂಬ್ಲೈಟ್ ಹಾಕಿದಿ. ನಾ ಕೇಳಿದ್ರ ನಿಮ್ಮ ಕಣ್ಣು ಕಾಣೋದಿಲ್ಲ ಅಂತ ನನಗ ಹೇಳ್ತೀನಿ. ನೀನು ಎಷ್ಟು ಕರೆಂಟ್ ವೇಸ್ಟ್ ಆಗುತ್ತಾ ನಿನಗೆ ಗೊತ್ತೈತಾನೆ ಏನಾರ? ಅಯ್ಯ ಸೌಕಾರ, ನೀವೇನ್ರಿ ಸಣ್ಣ ಸಣ್ಣದಕ್ಕೂ ಲೆಕ್ಕ ಹಾಕ್ತೀರಿ? ನೋಡ್ರಿ ಇಲ್ಲಿ ಅಂಗಡ್ಯಾಗ ಬೆಳಕಿಲ್ಲ ಅಂದ್ರ ಸಣ್ಣ ಸಾವುಕಾರ ಬಂದು ಬಾಯಿ ಬಂದಂಗೆ ಬೈತಾರ್ರಿ. ಮಲ್ಲ ಅಜ್ಜರ್ಗೆ ಏನಾರ ತಡ್ಕೊಳಕಾಗತ್ತಾ ಅವ್ರ ಬಾಯಿಗೆ? ಯಪ್ಪ ಯಪ್ಪ, ಏನಿಲ್ಲ, ಅಂಗಡ್ಯಾಗ ಬೆಳಕಿರ್ಬೇಕು. ಒಂದೀಟ್ ಮಾಡಾತು ಮುಗೀತು, ಅಂಗಡಿ ಕತ್ಲಾತು, ರಾವ್ ಎದ್ದು ಬಿಡ್ತಾರ. ಅದಕ್ಕೆ ಮೊದ್ಲು ಬಂದ ಕೂಡ ಅಂಗಡಿಯಾಗ ಎಲ್ಲ ಪಟಪಟ ಅಂತ ಎಲ್ಲ ಟ್ಯೂಬ್ಲೈಟ್ ಹಾಕ್ತಿವಿ. ಎಲ್ಲ ಹಾಕ್ಲಿಲ್ಲ ಅಂದ್ರೂ ಇಲ್ಲಿ ಗಲ್ಯದಂದು ಮೊದ್ಲು ಹಾಕ್ಬಿಡ್ತೀವಿ. ಯಾಕೆ ಬೇಕ್ರಿ ಅವ್ರ ಹತ್ರ ಬೈಸಾಣದು ನಮಗರ? ನೀವು ಮಾತಿಗೆ ಮಾತು ಜೋಡ್ಸಕ್ಕ ಶಾಣೆ ಇದ್ದಿದಿ. ಹೋಗ, ಒಂದು ಚಾ ತೊಂಬ. ಕಾಪಿ ತರ್ಬೇಡ, ನಂಗೆ ಕಾಪಿ ಹೀಟ್ ಆಗುತ್ತಾ, ನಂಗೆ ತಡೆಯಕ್ಕಾಗಿಲ್ಲ. ಅನ್ಯಾನ್ ಉಷ್ಣ ತಡ್ಕೊಂಡು ನಾನು ಕುಂತಲ್ಲೇ ಕುಂತ. ಹೋಗೋ ತೊಂಬ, ಒಂದು ಚಾ ತೊಂಬ. ಆಮೇಲೆ ಆ ಥರ್ಮಸ್ನೇ ತರ್ಬೇಡ, ಅದು ವಾಸನಿ. ಆ ಪ್ಲಾಸ್ಟಿಕ್ನಾಗೂ ತರಬೇಡ. ಇದು ಒಂದು ಸ್ಟೀಲಿಂದ ಬಾಟ್ಲಿ ಅಂತದೈತಿ ನೋಡು, ಅದ್ರ ತಾಂಬ. ಏಟು ಬಿಸಿ ಇರ್ತ ಆಟ ಕುಡಿಯನ, ಇಲ್ಲೇ ಮಗ್ಲ ಅಲ್ಲ. ಆ ಥರ್ಮಸ್ ಅಂಕ್ರು ಎಂತ ತೊಳೆದಿರ್ತೀರ ಏನೋ, ವಾಸನೆ ಅಂದ್ರೆ ವಾಸನಿ. ಯಾವನೋ ಆ ಚಪ್ಪಲ್ಲ ನೋಡಲ್ಲಿ ಅಂಗಡಿ ಮುಂದ್ಬಿಟ್ಟನ್ ಗಲೆ ಮುಂದೆ ತೆಗೆದು ಹೊರಗಾಕವನ್ನ. ಅಯ್ಯೋ ಸಾವ್ಕಾರ, ನಿಮ್ಮವು ನನವ ಇಲ್ಲಿ ಬಂದ್ಬಿಟ್ನೆ. ಏನ್ ಲಕ್ಷದ ಬಿಟ್ನೆ ಏನ ಬಿಡು. ಆತಾತ ಆತೋಗು, ಚಾ ತೊಂಬ. ಯಾವಾಗಾರ ಒಮ್ಮೆ ಅಂಗಡಿಗೆ ಬರೋದು, ಬಂದು ಹಿರೇತನ ಮಾಡೋದು. ಸಾವ್ಕಾರ ನೋಡು, ಸಣ್ಣ ಸಾವ್ಕಾರ ಮಲ್ಲೆಜ್ಜರು ಹೆಂಗ ಬಿಗಿ ಇರ್ತಾರ. ಯಾರ ಹತ್ರ ಮಾತಾಡಲ್ಲ, ಒಂದು ಮಾತು ಬಿಟ್ಟಕ್ಕನಲ್ಲ. ಇವ್ರದಾರ ಮಾತಿತ್ತೀರ್ ಕೈಯ 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 ಕಾಲಿ ಡಬ್ಬಿ ಕಲ್ಲ ಕಳ್ಗರ್ಸ್ದಂಗ. ಮಹಾಲಕ್ಷ್ಮಿ ದಲ್ಲಾಳಿ ಅಂಗಡಿ ಅಂತ ಹೊರಗೂ ಬೋರ್ಡ್ ಬರ್ಸನ. ಓ, ಇದು ಹಳೇ ಬೋರ್ಡ್ ಅಲ್ಲ, ನಮ್ಮ ಶಿವಾನಿ ಹುಟ್ಟಕ್ಕಿನ ಮುಂಚೆ ಕಲ್ತಿದ್ದು. ಅದನ್ನ ಹಿಂದ್ ಮಾಡಿ ಮುಂದೆ ಅದನ್ನ ಬರ್ಸಿವಿ ಶಿವಾನಿ ಅಂತಂದು. ಮತ್ತೆ ಯಾರೋ ತಪ್ಪು ತಿಳ್ಕೊಬೇಡ್ರಿ, ಮೊದ್ಲು ನಮ್ಮ ಶಿವಾನಿ ಹುಟ್ಟಕ್ಕಿನ ಮುಂಚೆಕ ಮಹಾಲಕ್ಷ್ಮಿ ದಲ್ಲಾಳಿ ಅಂಗಡಿ ಅಂತಿತ್ತು. ಅದನ್ನ ಹಿಂದ್ ಮಾಡಿ ಮುಂದೆ ಶಿವಾನಿ ಅಂತ ಬೋರ್ಡ್ ಬರ್ಸಿವಿ. ಮುಂದಿಂದ ತೋರಿಸ್ತೀನಲ್ಲ, ಅವತ್ತು ತೋರಿಸ್ತೀನಿ ಅಂತ ಒಂದಿನ. ಅಂದಂಗ ಹೆಂಗೈತಿ ನಮ್ಮ ದಲ್ಲಾಳಿ ಅಂಗಡಿ? ಮಸ್ತ್ ಐತಲ್ಲ? ಹೇಳ್ರಿ, ಕಮೆಂಟ್ ಮಾಡಿ ಹೇಳ್ರಿ ಹೆಂಗೈತಿ ದಲ್ಲಾಳಿ ಅಂಗಡಿ ಅಂತ ಹೇಳಿ. ಏನು ನಮಸ್ಕಾರ ಇವ್ರೆ. ಓಹೋ, ಬಿರಾದರ್ ಅವರು, ಬರ್ರಿ ಬರ್ರಿ ಬರ್ರಿ, ಒಳ ಬರ್ರಿ. ಯಾಕೆ ಅಲ್ಲೇ ನಿಂತ್ರಿ? ಒಳ ಬರ್ರಿ. ಬಂದಿನ್ರಿ. ಆರಾಮದಿರಿ? ಬರ್ರಿ, ಆರಾಮದಿ, ಬರ್ರಿ. ಕುಂದ್ರಿ ಕುಂದ್ರಿ. ಬಂಗಾರಪ್ಪ, ಅಂದಂಗ ನಮ್ಮ ಮಲ್ಲೇಜರೆಲ್ಲಿ ಹೋಗ್ಯಾರ್ರಿ? ಅಲ್ಲಿ ಗೋಡನ್ಯಾಗ ಈಗ ಕಡ್ಲಿ ರಾಶಿ ಆಗಿದ್ದು ನೋಡ್ರಿ ಮೊನ್ನೆ. ಎಲ್ಲ ಕಡ್ಲಿ ಎಲ್ಲ ಈಗ ರಾಶಿ ಮಾಡಿದ್ದೆ ನಮ್ಗೆ ಕೊಡಕ್ ಬರ್ತಾರೆ. ಅವನ್ನೆಲ್ಲ ಈಗ ಬಂದಿದ್ನೆಲ್ಲ ಇಲ್ಲಿ ಇಡಕ್ ಆಗಲ್ರಿ, ಎಲ್ಲ ಅಂಗಡ್ಯಾಗ ಒಂದಿಷ್ಟು ಗೋಡೌನಿಗೆ ಕಳಿಸ್ತೀವ್ರಿ. ಅಂದ್ರೆ ಅಲ್ಲಿ ಆರಾಮಾಗಿ ಎಲ್ಲ ಇಡ್ಬೋದ್ರಿ. ಎಲ್ಲದಕ್ಕೂ ಸ್ಟೋರೇಜಿಗೆ ಚಲೋ ಐತೆ ಅನುಕೂಲ. ಸ್ಟೋರೇಜಿಗೆ ಹೋಗ್ಯಾನ್ರಿ ಇಳ್ಸಕ್ಕ ಗೋಡೌನ್ಗೆ. ಕುಂದಿರಿ, ಕರಿತೀನಿ, ಚಾ ತರಿಸ್ತೀನಿ ಅಂತ. ಅಯ್ಯೋ ಬ್ಯಾಡ್ರಿ, ದಯವಿಟ್ಟು ಚಾ ಬೇಡ. ನನಗೆ ಇಷ್ಟು ತಲೆ ಕೆಟ್ಟೈತಂದ್ರೆ ಚಾ ಕುಡ್ದು ಒಂಚೂರು ಏನಾರ ಟೆನ್ಷನ್ ಆಗತ್ಲಿಗೆ ನಾನು ಚಾನ ಕುಡ್ದು ಬಿಡ್ತೀನಿ. ಹಾಗಾಗಿ ಭಾಳ ಅಂದ್ರೆ ಭಾಳ ಹೀಟ್ ಆಗೈತಿ. ಅದಕ್ಕೆ ಬರೀ ಈಗ ನೀರು, ಹಾಲು, ಮಜ್ಜಿಗೆ, ಮೊಸರು ಇದ್ರಾಗ ಅದೀವಿ ನೋಡ್ರಿ. ಹಂಗಂದ್ರೆ ಇಲ್ಲೇ ಮಗ್ಲ ಜ್ಯೂಸ್ ಅಂಗಡಿ ಇಡ್ರಿ. ನಾವು ಎದ್ರದಾರ ಸೋಡಾ ತರಿಸ್ಲೇನ್ರಿ? ಮಸ್ತ್ ಆರೆಂಜ್ ಸೋಡಾ ತರಿಸ್ಲಿಲ್ರಿ? ಹಾಂ,
ಸೋಡಾ ಜ್ಯೂಸು ಓಕೆ ರೀ ಅಂದರೆ ಪ್ಯಾಕೆಟೆಡ್ ಸೋಡಾಸ್ ಎಲ್ಲ ಬೇಡ ಅಂದ್ರೆ ಪ್ಯಾಕ್ ಮಾಡಿ ಬರ್ತಾವಲ್ಲ ಆ ಥರದ್ದು ಬೇಡ ನಾರ್ಮಲ್ ಸೋಡಾ ತರಿಸ್ರಿ. ಹಾಂ ರೀ ಹಾಂ ಆತ್ರಿ. ನೀವು ನಮ್ಮ ಊರ ಕಡೆಯಲ್ಲಿ ಹೂ ಕುಡಿಬೇಕ್ರಿ ನೀವು ಸೋಡಾ ಮಸ್ತ್ ಇರ್ತಾವು ಖರೇನ. ಅದು ಒಂದು ವೈಭವ ಬೇರೆ ನಮ್ಮೂರಾಗ ಕುಡಿಯೋದು. ಅದ್ರಾಗ ನೀವು ಬೇಕಾದ್ರೆ ನೋಡ್ರಿ ನಿಮ್ಮ ಸಿಟಿ ಕಡೆಗೆ ಇಟ್ಟಿರ್ತಾರೆ ನೋಡ್ರಿ ಆರೆಂಜ್ ಕಲರ್ ಹಸಿರು ಕಲರ್ ಅದನ್ನ ಹಾಕಿ ಒಂದು ಸೋಡಾ ಕೊಡ್ತಾರ ಅದಷ್ಟು ರುಚಿ ಇರಲ್ಲ. ಇವು ನಮ್ಮ ಹಳ್ಳಿ ಕಡೆಯಲ್ಲಿ ಕುಡ್ದು ನೋಡ್ರಿ ನೀವು ಎಷ್ಟು ರುಚಿ ಇರ್ತಾವ ಗೊತ್ತೇನ್ರಿ. ಈ ಬ್ಯಾಸ್ಗಿಗಾಲದಾಗ ಕೂಲ್ ಡ್ರಿಂಕ್ಸ್ ಅಂಗಡಿ ಅಂತ ಇರ್ತಾವ ನೋಡ್ರಿ ಅಲ್ಲಿ ಕುಡಿಬೇಕ್ರಿ. ಆ ಬ್ಯಾಸ್ಗೆಗೆ ಎಲ್ಲರೂ ಹೋದಾಗ ಬಂದಾಗ ಕುಡಿತೀವಲ್ಲ ಆ ಮಜಾನ ಬೇರೆ. ಕೂಲ್ ಡ್ರಿಂಕ್ಸ್ ಅಂಗಡಿಗೆ ಹೋಗಿ ಸೋಡಾ ಕುಡಿಯೋದು ಕೋಕೋ ಕೋಲಾ ಅಂತ ಕೊಡ್ತಾರ ಸೋಡಾ ಹಾಕಿ ಆ ಫ್ಲೇವರ್ಗಳು ಬಬ್ಬಾ ನೀವು ಒಮ್ಮೆ ಕುಡಿದ್ರಿ ಅಂದ್ರ ಬಿಡ್ರಿ. ಹೌದ್ರಿ ನಾವು ಸಣ್ಣರಿದ್ದಾಗ ಜಗ್ಗು ಕುಡ್ದೀವ್ರಿ. ₹1 ಗೋಲಿ ಸೋಡಾ ಬರೋರಿ ಅವಾಗ ಚಿಶ್ ಅನಿಸ್ ಕೊಡಾರ ಏನ್ ರುಚಿ ಇರ್ತಿತ್ತಂತೀರಿ. ಈಗ ಆ ರುಚಿ ಎಲ್ಲೂ ಸಿಗಲ್ ಬಿಡ್ರಿ ನೀವ್ ಹೇಳಿದ್ ಕರೆ. ಅಂದಂಗ ನಾನು ಅದ ಮತ್ತ ಮಾತಾಡಕಂತನ ಬಂದಿನ್ರಿ ನಮ್ಮ ಮಗಂದು ಪ್ರಕಾಶನ್ ವಿಚಾರನ. ಹಾ ಹೌದನ್ರಿ. ತಡ್ರಿ ಒಂದ ನಿಮಿಷ ಫೋನ್ ಮಾಡ್ಬಿಡ್ತೀನಿ ಈತಗ ನಮ್ಮಲ್ಲ ಈಗ ಬರ್ತಾನ. ಇರ್ಲಾಡ್ರಿ ಇರ್ಲಿ ಬರ್ರಿ ಆರಾಮ್ ಬರ್ಲಿ. ಅದ ಅವ್ರು ಬರ್ಲಿ ಮಾತಾಡೋಣಂತನ ಕಾಯಕತ್ತಿದ್ ನೋಡ್ರಿ ಸೌಕರ. ಓಹ್ ನೋಡ್ರಿ ಮಲ್ಲೈ ಬಂದ. ಓಹೋ ಏನ್ರಿ ಬಿರಾದರ್ ಅವ್ರೆ ನಮ್ಮ ಅಂಗಡಿವರೆಗೂ ಪಾದ ಬೀಳ್ಸ್ಬಿಟ್ರಿ. ನಮ್ಮ ಅಂಗಡಿ ಧನ್ಯ ಆತ್ ಬಿಡ್ರಿ. ಕರೆನ ಮಹಾಲಕ್ಷ್ಮಿ ಅಂಗಡಿಗೆ ಮಹಾಲಕ್ಷ್ಮಿನ ಬಂದಂಗ ಆತ. ನಮಸ್ಕಾರ ಬರ್ರಿ ನಿಮ್ಮನ್ನ ಕಾಯಕತ್ತಿದ್ ನಿಮ್ ದಾರಿನ ಬರ್ರಿ. ಲೇ ಒಂದ್ 4 ಸೋಡಾ ತಗೊಂಬ ಆರೆಂಜ್ ಸೋಡಾ. ಮತ್ತ ಇದಕ್ಕೆ ಹೋಗ್ತಾರ ಬೇಡ ಬೇಕ್ರಿಯಾಗ ಇಲ್ಲಿ ನಮ್ದು ಕೂಲ್ ಡ್ರಿಂಕ್ಸ್ ಅಂಗಡಿ ಐತಲ್ಲ ಅದ್ರಾಗ ಗ್ಲಾಸ್ನ ಹಾಕಿ ಕೊಡ್ತಾನ ನೋಡು. ಅದು ಒಂದು ಹಿಡಿಕೆ ಅಂತ ಕೊಡ್ತಾನ ಕ್ಯಾರಿ ಮಾಡಕ. ಅದ್ರಾಗ ಚಂದಾಗ 4 ಗ್ಲಾಸ್ ಚಂದಾಗ ತೊಳಿಸಿ ತಗೊಂಡ್ ಬಾ. ಏನ ಇಲ್ಲ ಅಂದ್ರ ಅವು ಪೇಪರ್ ಇನ್ ಕಪ್ ಇರ್ತಾವ ನೋಡು ಯೂಸ್ ಅಂತರು ಅದ್ರಾಗ ಹಾಕ್ಸ್ಕೊಂಬ. ಗಾಜಿಂದ ಬೇಡ ಹೋಗು. ಹ್ಞೂ ರೀ ಸೌಕರ. ಎಲ್ಲಿ ಇಲ್ಲೇ ತರ್ಲ್ರಿ ಜಗದಾಂಬ ಕೂಲ್ ಡ್ರಿಂಕ್ಸ್ ಇಂದ. ಹಾ ಅವನ ಚಲೋ ಮಾಡ್ತಾನಲ್ಲ ಜಗದಾಂಬ ಕೂಲ್ ಡ್ರಿಂಕ್ಸ್ ಇಂದ ತಗೊಂಬಾ. ಆಮೇಲೆ ಭಾಳ ಸಿಹಿ ಮಾಡ್ಬಿಡನ್ನ. ಭಾಳ ಸಿಹಿ ಅದ್ರ ತೆಲಿಗೆ ಹಿಡಿತೈತಿ. ನಾರ್ಮಲ್ ಸಿಹಿ ಎಕ್ಷನ್ ತಂಬ ಹೋಗು. ಹ್ಞೂ ರೀ ಸೌಕರ. ಏನಂತೀರಿ ಮತ್ತೇನು ಸಮಾಚಾರ ಎಲ್ಲ ಆರಾಮಲ್ರಿ ಮನ್ಯಾಗ? ನಾನು ನಿಮ್ಮ ಫೋನಿನ ದಾರಿನ ಕಾಯಕತ್ತಿದ್ದೆ ಖರೆ ಹೇಳ್ಬೇಕಂದ್ರೆ. ಯಾಕೆ ಏನು ಹೇಳಿಲ್ಲಲ್ಲ ಅಂತ ಹೇಳಿ ನೀವು ಬಂದಿದ್ದು ಕರೆನ ಭಾಳ ಖುಷಿ ಆಯ್ತು. ಎಂತ ಹಾರ ನೋಡಿತೀಯೋ ಮೆಲ್ಕ್ ಹೋಗ ಅಣ್ಣ. ಬಜಾರ್ದಾಗ ಅದೀವಿ. ಬಜಾರ ಅಂದ್ಮ್ಯಾಗ ಮತ್ತೆ ಅದ್ರಾಗ ಇವತ್ತು ಸಂತಿ ಮತ್ತು ಸಂತೆ ಅಂದ್ಮ್ಯಾಗ ಹಾರ್ ಹೊಡೆಯೋದಿದ್ದ ಇರುತ್ತೆ. ನೀ ಯಾಕೆ ಅಷ್ಟಕ್ಕೊಂದು ರೊಚ್ಚಿಗೆತಿ ಬಿಡು. ಅವ್ರವ್ರ ಬಾಳೆ ಮಾಡಕ್ಕೆ ಅವ್ರವ್ರು ಬಿಡು. ನನಗೆ ನಿಮ್ಮ ಅಂಗಡಿಗೆ ಬರ್ಬೇಕಂತ ಇಷ್ಟಪಟ್ಟೆ ಬಂದೀನಿ ರೀ. ಯಾಕಂದ್ರೆ ಈ ಥರ ಈಗೆಲ್ಲ ಎಲ್ಲದವ್ರಿ ಈಗ ಎಲ್ಲ ತೆಗೆದ್ಬಿಟ್ಟಾರಿ. ನಿಮ್ದು ಹಳ್ಳಿಯಾಗಿರೋದ್ರಿಂದ ಇನ್ನು ಈ ದಳ್ಳಾಳಿ ಅಂಗಡಿ ಈಗ ಹೊಸ ದಳ್ಳಾಳಿ ಅಂಗಡಿ ಎಲ್ಲ ಹೆಂಗಿರ್ತಾವ್ರಿ ಏನೂ ಇಲ್ಲ. ಈ ಥರ ಒಂದತ್ರ ಕಾಳು ಕಡಿ ಒಟ್ಟಿರಂಗಿಲ್ಲ. ಈಗಿನ ದಳ್ಳಾಳಿ ಅಂಗಡಿನ ಬೇರೆ ಬಿಡ್ರಿ ಅವಾಗಿನ ದಳ್ಳಾಳಿ ಅಂಗಡಿನ ಬೇರೆ. ನೀವು ಅದನ್ನ ಉಳಿಸ್ಕೊಂಬಂದಿರಿ. ಎಲ್ಲಾನು ಅಥೆಂಟಿಕ್ ಆಗೈತಿ ಅಂತ ಹೇಳಬಲ್ಲೆ ನಾ. ಇದು ನಮ್ಮ ಅಪ್ಪರ ಕಾಲದಿಂದನೂ ಐತ್ರಿ. ಅಂದ್ರೆ ಅಜ್ಜನ ಕಾಲದಿಂದನೂ ಐತ್ರಿ. ನಾವು ಅಪ್ಪರ್ ಮಾಡ್ತಿದ್ರು ಈಗ ನಾವು ಮಾಡ್ತೀವಿ. ಹಂಗ ಮುಂದೆ ಮಾಡೋರು ತಲೆಮಾರು ಮಾಡೋರು ಯಾರು ಇದಿದ್ರು ಮಾಡ್ತಿದ್ರ ಏನ. ಮತ್ತು ನೋಡ್ಬೇಕು ಮುಂದೆ ನಮ್ಮ ಶಿವಾನಿ ಏನು ಮಾಡ್ತಾಳೋ ಏನು ಬಿಡ್ತಾಳೋ. ಮತ್ತು ಆಕಿ ಗಂಡಗರ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಮಾಡಲಿ. ಇಲ್ಲ ಅಂದ್ರೆ ನಮ್ಗೆ ಎಲ್ಲಿವರೆಗೂ ಆಗುತ್ತಾ ಅಲ್ಲಿವರೆಗೂ ಮಾಡ್ಕೊಂಡು ಹೋಗೋದ್ರಿ. ಆ ದೇವ್ರ ಇಚ್ಛೆ ಏನೈತೆ ಅದನ್ನ ಮಾಡೋದು. ಮತ್ತೆ ಏನು ಮಾಡ್ಬೇಕ್ರಿ. ಈಗ ಅದ ನಿಮ್ಮ ಸೊಸಿನ ನಾವು ಇನ್ನೊಮ್ಮೆ ನೋಡಕ್ ಬರಬೇಕು ಅಂತ ಅನ್ಕೊಳಕತ್ತೀವಿ. ಅಂದ್ರೆ ನೋಡಕ್ ಬರೋದಂದ್ರೆ ಏನ್ರಿ ಒಂದು ಇಳೆ ಮಾಡ್ದಂಗೆ ಮಾಡಿ ಹೆಣ್ಣು ನಮ್ದು ಅಂತ ಮಾಡ್ಕೊಂಡು ಬರಬೇಕು ಅಂತ ನಾನು ನಮ್ಮ ಶ್ರೀಮತಿಯರು ಯೋಚನೆ ಮಾಡಿದ್ವಿ. ಒಂದು ಮಾತು ನಿಮಗೂ ಕೇಳಿ ಮಾತಾಡಿದ್ರಾತು. ಆ ಫೋನೇ ಮಾತಾಡೋಕಿನ ಎದ್ರ ಬಂದು ಇಲ್ಲಿ ಹಿಂಗೆ ಡೈರೆಕ್ಟಾಗಿ ಮಾತಾಡ್ದ ನನಗೆ ಚಲೋ ಅನಿಸ್ತು. ಅದಕ್ಕೆ ಮತ್ತು ನಾನು ಅಂಗಡಿವರೆಗೂ ಹುಡ್ಕೊಂಡ್ ನೋಡ್ರಿ. ಕರೆನ ಚಲೋ ಆತ್ರಿ ನೀವು ಬಂದಿದ್ದು ಭಾಳ ಖುಷಿ ಆಯ್ತು ಅಲ್ಲಣ್ಣ. ಹಾಂ ನಾನು ಅದ ನೋಡು ಖರೇನ ಭಾಳ ಖುಷಿ ಆಯ್ತು ಬಂದಿದ್ದು. ನಮ್ಮ ಹುಡುಗಿಗಂಕರು ನಾವು ಕೇಳಿವ್ರಿ. ಆಕಿಗೇನು ಪ್ರಾಬ್ಲಮ್ ಇಲ್ರಿ. ಆಕೆಲ್ಲ ಹ್ಞೂ ಅಂದಾಳ. ಈಗ ನಿಮ್ಮಿಂದ ಏನು ಬರುತ್ತೆ ಅನ್ನೋದ ಕಾಯ್ಕೊಂತ ಕೂತಿದ್ದೀವ್ರಿ ನಾವು. ಮತ್ತು ನೀವು ಪಾಸಿಟಿವ್ ಆಗಿ ಉತ್ತರ ಹೇಳಕತ್ತೀರಿ. ಇನ್ನೇನಾಯ್ತ್ರಿ ಶುಭಶ್ಯ ಶೀಘ್ರಂ ಅಂತ ಹೇಳಿ ಮದುವೆ ಮಾಡಿ ಮುಗಿಸ್ಬಿಡೋದು ಅಂತೀವಿ ನೋಡ್ರಿ ನಾ. ಆತ್ರಿ ಹಂಗ ಮಾಡನ್ರಿ. ಈಗ ಮತ್ತು ಗುರುವಾರ ಚಲೋ ದಿನ ಐತಂತ್ರಿ. ನಾವು ಗುರುವಾರ ಹಣ್ಣಿಡಕ್ಕೆ ಬಂದ್ಬಿಡ್ತೀವ್ರಿ. ಅವತ್ತ ಉಂಗ್ರ ತರ್ತೀವಿ ನಮ್ದು ಅಂತಂದು ಮಾಡ್ಕೊಂಡ್ಬಿಡ್ತೀವಿ ನಾವು. ಆಮೇಲೆ ಬೇಕಾದ್ರೆ ಮದ್ವೆ ಗ್ರ್ಯಾಂಡಾಗಿ ಮಾಡನ್ರಿ. ಇವನು ನನ್ನ ಮಗನು ಭಾಳ ಅಂದ್ರೆ ಭಾಳ ಬ್ಯುಸಿ ಇರ್ತಾನ್ರಿ. ಅವು ಗೌರ್ಮೆಂಟಿನವು ಕನ್ಸ್ಟ್ರಕ್ಷನ್ಸ್ ಎಲ್ಲ ಇಟ್ಕೊಂಡ್ಬಿಟ್ಟಾನ್ರಿ. ಈಗ ಮತ್ತೆ ಪಂಚಾಯತಿ ಮತ್ತು ಇದ್ರಂದು ಕುಕ್ನೂರಂದು ಮತ್ತೆ ಇದು ಐತಲ್ರಿ ಕನ್ಸ್ಟ್ರಕ್ಷನ್ದು ಮತ್ತು ಅದನ್ನ ಹಿಡ್ಕೊಂಡನ್ರಿ ಮಾಡಕ್ಕೆ. ಮತ್ತು ಹಂಗಾಗಿ ಅಲ್ಲೋಗು ಇಲ್ಲೋಗು ಅವನು ಬ್ಯುಸಿ ಇರ್ತಾನ, ಇವನು ಅವ್ರ ತಮ್ಮನು ಬ್ಯುಸಿ ಇರ್ತಾನ. ಹಾಗಾಗಿ ಸಂಕ್ಷಿಪ್ತ ಮಾಡಿ ಮುಗ್ಸನ್ರಿ. ಒಂದು ಒಳ್ಳೆ ದಿನ ನೋಡಿ ಮದ್ವಿನ ಮಾಡ್ಬಿಡೋಣಂತ. ಏನಂತೀರಿ? ಆತ್ರಿ ಒಂದು 3-4 ತಿಂಗಳು ಬಿಟ್ಟು ಮಾಡಂತವ್ರಿ. ಹಾಂ ನನಗೂ ಏನೋ ಅದ ಚಲೋ ಅನ್ಸತ್ತೆ. 3-4 ತಿಂಗಳು ಬಿಟ್ಟು ಮಾಡ್ಬಿಡೋಣಂತ. ನೀವೇನ್ರಿ ನಮ್ಮ ಮನೆಗೆ ನಾವು ನಮ್ಮ ಸೊಸಿನ ಈಗ ಒಂದು 20 ದಿನದಾಗ ಕರ್ಕೊಂಡು ಹೋಗ್ಬೇಕು ಅಂತ ನಾವು ಅನ್ಕೊಂಡಿವಿ. ನೀವು ನೋಡಿದ್ರ ಹಿಂಗಂತೀರಲ್ಲ. 20 ದಿನದಾಗ ರೀ ಅದು ಹೆಂಗೆ ಸಾಧ್ಯ ರೀ? 20 ದಿನದಾಗ ಮದುವೆ ಆಗೋದಿಲ್ರಿ.
ಹಂಗಲ್ರಿ ಈಗ ಮತ್ತೆ ಅವನು ಬೇರೆ ಕಡೆ ಹೋಗೋದೈತ್ರಿ ಅವನು ಏನೇನೋ ಒಂದಿಷ್ಟು ಇನ್ನ ಎಕ್ಸಾಮ್ ಏನೋ ಬರೆಯೋದವ್ರಿ ಅವ ಬೆಂಗಳೂರಿಗೆ ಹೋಗ್ತಾನ ಮದುವೆ ಆಯ್ತಂದ್ರೆ ಇಬ್ರು ಗಂಡ ಹೆಂಡ್ತಿನ ಬೆಂಗಳೂರಿಗೆ ಕಳಿಸ್ಬಿಡ್ಬೋದು ಅನ್ನೋದು ನಂದ್ರಿ ಅಭಿಪ್ರಾಯ ಅದಕ್ಕೆ ಅಂದಿನ್ರಿ ಆ ಮಾತು ಆತಲ್ರಿ ಆತ ನೀವ್ ಹೆಂಗಂತೀರ ಹಂಗಾಗ್ಲಿ ಎಷ್ಟು ಲಘು ಆಗುತ್ತೆ ಮದುವೆ ಅಷ್ಟು ನಮಗೂ ಚಲೋನ ಯಾಕಂದ್ರೆ ಹೆಣ್ಮಕ್ಳು ಯಾವತ್ತಿದ್ರು ಗಂಡ ಮನ್ಯಾಗ ಚಂದಾಗ ಇದ್ದು ಬಾಳೆ ಮಾಡ್ತಿದ್ರನ ತವ್ರ ಮನೆಯವ್ರಿಗೆ ಖುಷಿ ಇರುತ್ತೆ ಅವ್ರವ್ಗೂ ಅಷ್ಟ ಆಗ್ಲಿ ಅದೇನಾಗಲ್ಲ ನಮ್ಗೇನ್ ಮಾಡಕ್ಕಾಗಲ್ಲ ಅಂತ ಶಕ್ತಿ ಇಲ್ಲ ನಂಗಿಲ್ಲ ಮತ್ತೊಂದಿಲ್ಲ ನಾ ಯಾಕಣ ನೀ ತಲೆ ಕೆಸ್ಕತಿ ಹಂಗಲ್ಲಲೇ ಮಲ್ಯ ಮತ್ತ ಹೆಂಗಾಗತ್ತೆ ಇಪ್ಪತ್ತಿಂದಾಗ ಅಂದ್ರೆ ಆಕೆ ಏನಂತಾಳೆ ನಾ ಸರೋಜ ಕೇಳೋಣ ಅಂತ ತಡಿ ನೀ ಸುಮ್ಮಿರಣ್ಣ ನೀ ಸುಮ್ಮಿರು ನಾ ಮಾತಾಡತ್ತೀನಿಲ್ಲ ನಾ ಮಾತಾಡ್ತೀನಿ ಆತ್ರಿ ಹಂಗಂದ್ರೆ ಮತ್ತೆಲ್ಲ ಚಲೋ ಆತ ನಾನು ಮತ್ತೆ ಹೋಗಿ ಹೇಳ್ತೀನಿ ನಮ್ಮ ಶ್ರೀಮತಿಯರ್ಗೂ ಮತ್ತೆ ನಮ್ಮ ಮಕ್ಳಿಗೂ ಹೇಳ್ತೀನಿ ಹಿಂಗಿಂಗ್ ಅಂತ ಹೇಳಿ ಯಾಕಂದ್ರೆ ಈಗ ಇವಂದು ಆತು ಅಂದ್ರೆ ನಾನು ನನ್ನ ಮಗಳನ್ನ ಮದುವೆಗೆ ಹುಡುಗಂಗ ತೋರ್ಸಕ್ ಶುರು ಮಾಡ್ತೀನಿ ರೀ ಇನ್ನು ಅಕ್ಕಿ ಚಾಲು ಮಾಡಬೇಕು ಈಗ ನನ್ನ ಮಗ ಆಗಲೇ ರೆಡಿ ಮಾಡ್ಕೊಂಡನ್ರಿ ಒಂದು ಅಕ್ಕಿ ಯಾರೋ ಒಂದು ಹುಡುಗಿ ಅಂತ್ರಿ ಅವ್ನ ಮಂತನದ ಹೆಸರು ಹೇಳ್ದ ಮತ್ತು ಅವ್ರ ಅಕ್ಕಿಗೆ ಈಗಾಗಲೇ ಮತ್ತು ಅವರು ಒಂದ ವಾರ್ಗ್ಯಾರ ವಯಸ್ಸಾಗುತ್ತೆ ಶುರು ಮಾಡ್ಯಾರಂತ ಅದಕ್ಕೆ ಎರಡೂ ಮದುವೆನೂ ಒಟ್ಟಿಗೆ ಮಾಡ್ಬೇಕನ್ನೋದು ನನ್ನ ಆಶಯ ಹಾಗಾಗಿ ಒಟ್ಟಿಗೆ ಮಾಡೋಣ ಅನ್ನೋಕ್ಕೋಸ್ಕರನ ಈ ನಿರ್ಧಾರ ಮಾಡೀನಿ ಈಗ ಆ ಹುಡುಗಿನೂ ನೋಡಕ್ ಹೋಗ್ಬೇಕ್ರಿ ಎಲ್ಲ ಒಟ್ಟಿಗೆ ಆಯ್ತು ಅಂದ್ರೆ ಎಲ್ಲ ಶುಭ ಆತಂದ್ರೆ ಅಷ್ಟು ಸಾಕು ಏನಂತೀರಿ ನಾನು ಹಂಗಂದ್ರೆ ಬರ್ತೀನಿ ಒಂದೇ 2 ನಿಮಿಷ ರೀ ಬರ್ತಾನ್ರಿ ಕೂಲ್ ಡ್ರಿಂಕ್ಸ್ ಕುಡ್ದು ಆರಾಮಾಗಿ ಹೋಗಂತ್ರಿ ಅಂತ ಮತ್ತೆ ಇಷ್ಟೆಲ್ಲ ನಾವು ಖುಷಿ ವಿಚಾರ ಮಾತಾಡಕತ್ತೀವಿ ಹೊಟ್ಟಿ ತಣ್ಣಗಾಗ್ಬೇಕಲ್ರಿ ಮೊದ್ಲು ಈಗ ಬಾಯಿ ಸಿಹಿ ಮಾಡಂಗಿಲ್ರಿ ಹೊಟ್ಟಿ ತಣ್ಣಗೆ ಮಾಡ್ಕೋಬೇಕು ಆತ್ರಿ ಕುಡ್ದು ಹೋಗಂತ್ರಿ ಅಂತ